ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ಕೇಳುಗರೆ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಕೆರೆ ಮತ್ತು ಜಲಾಶಯಗಳಲ್ಲಿ ವೈಜ್ಞಾನಿಕ ಮೀನುಗಾರಿಕೆಯನ್ನು ಕುರಿತು ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರದ ಮೀನುಗಾರಿಕಾ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಡಾ ಎಂ ಪ್ರಿಯಾ ಗಣಪತಿ ಅವರೊಂದಿಗೆ ಸಂದರ್ಶನವಿದೆ. ಪ್ರಿಯಾ ಗಣಪತಿ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಕೆರೆ ಮತ್ತು ಜಲಾಶಯಗಳಲ್ಲಿ ವೈಜ್ಞಾನಿಕವಾಗಿ ಯಾವ ರೀತಿ ಮೀನು ಸಾಕಾಣಿಕೆಯನ್ನು ಮಾಡಬೇಕು, ಮೀನುಗಾರಿಕಾ ಇಲಾಖೆಯಿಂದ ಈ ಕುರಿತಂತೆ ಏನಾದರೂ ವಿಶೇಷವಾದಂತಹ ತಾಂತ್ರಿಕವಾದ ತರಬೇತಿಗಳು, ಯೋಜನೆಗಳು ಏನಾದರೂ ಇದ್ದರೆ ಅದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ಮೀನುಗಾರಿಕಾ ಜಲಸಂಪನ್ಮೂಲಗಳ ಬಗ್ಗೆ ಒಂದಷ್ಟು ಮಾಹಿತಿ ಮೊದಲೇ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5.6 ಲಕ್ಷ ಹೆಕ್ಟೇರ್ ಜಲವಿಸ್ತೀರ್ಣದ ಒಳನಾಡು ಜಲಸಂಪನ್ಮೂಲಗಳು ಇವೆ. ಇದರಲ್ಲಿ 2.67 ಲಕ್ಷ ಹೆಕ್ಟೇರ್ ಪ್ರದೇಶವುಳ್ಳ 82 ಜಲಾಶಯಗಳು ಹಾಗೂ 1.72 ಲಕ್ಷ ಹೆಕ್ಟೇರ್ ಜಲವಿಸ್ತೀರ್ಣ ಪ್ರದೇಶವುಳ್ಳಂಥ 3799 ದೊಡ್ಡ ಕೆರೆಗಳು, 1.21 ಲಕ್ಷ ಹೆಕ್ಟೇರ್ ಜಲ ವಿಸ್ತೀರ್ಣವುಳ್ಳಂಥ 22,624 ಗ್ರಾಮ ಪಂಚಾಯಿತಿ ಕೆರೆಗಳಿದ್ದಾವೆ. ಇಲ್ಲೇನಂದರೆ ಒಳನಾಡು ಜಲಸಂಪನ್ಮೂಲಗಳು ಪೂರ್ಣ ತುಂಬಿದಲ್ಲಿ, ಮಳೆಗಾಲದಲ್ಲಿ ಪೂರ್ಣವಾಗಿ ತುಂಬಿದೆ. ಸೊ ಅಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಸೊ ವಾರ್ಷಿಕ ಆದಾಯ ಸುಮಾರು 4 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೀನು ಉತ್ಪಾದನೆಯನ್ನು ಹೆಚ್ಚಿಸಲು ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಸೊ ಈಗ ಮೊದಲನೇದಾಗಿ ವೈಜ್ಞಾನಿಕ ಮೀನುಗಾರಿಕೆ ಎಂಬಂಥ ವಿಷಯ ಬಂದಾಗ ನಾನು ನಿಮಗೆ ಮೊದಲನೇ ನಮ್ಮ ಇಲಾಖೆಯ ಒಂದು ಯೋಜನೆ ಏನಂದರೆ, ಕೆರೆ ಹಾಗೂ ಜಲಾಶಯಗಳ ಅಂಚಿನಲ್ಲಿ ಕೊಳಗಳನ್ನು ನಿರ್ಮಿಸಿ ಮೀನು ಮರಿಗಳನ್ನು ಪಾಲನೆ ಮಾಡುವಂತಹ ಒಂದು ಯೋಜನೆ. ಇದಕ್ಕೆ ನಮ್ಮ ಇಲಾಖೆಯಿಂದ ಸಹಾಯಧನ ಕೂಡ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಕೂಡ ಕೆರೆ ಹಾಗೂ ಜಲಾಶಯಗಳಿಗೆ ನಾವು ಮೀನು ಮರಿ ಉತ್ಪಾದನಾ ಕೇಂದ್ರ ಸರ್ಕಾರದಿರ್ಬೋದು ಅಥವಾ ಸರ್ಕಾರದಲ್ಲಿ ನೋಂದಾಯಿತ ಮೀನು ಕೃಷಿಕರಿಂದ ಮೀನು ಮರಿಗಳನ್ನ ತಂದು ಇಲ್ಲಿ ಬಿತ್ತನೆ ಮಾಡ್ತಾ ಇದ್ವಿ. ಇದರಲ್ಲಿ ಏನಾಗ್ತಾಯಿತ್ತು ಅಂದರೆ, ನಾವು ಟ್ರಾನ್ಸ್ಪೋರ್ಟೇಷನ್ ಸಾಗಾಣಿಕೆ ಮಾಡ್ತಾ ಇದ್ವಲ್ಲ ಮೀನು ಮರಿಗಳನ್ನು, ಆ ಪರ್ಟಿಕ್ಯುಲರ್ ಫಾರ್ಮಿಂದ ನಮ್ಮ ಜಲಾಶಯಗಳಿಗೋ ಅಥವಾ ಕೆರೆಗಳಿಗೋ ಮೀನು ಮರಿಗಳನ್ನ ಸಾಗಾಣಿಕೆ ಮಾಡುವ ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಮೀನು ಮರಿಗಳು ಸಾಯ್ತಾ ಇದ್ವು. ರೈತರಿಗೆ ಲಾಸ್ ಇದು. ಸೊ ನಷ್ಟ ಆಗ್ತಾಯಿತ್ತು. ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಸಾಗಾಣಿಕೆ ವೆಚ್ಚವನ್ನು ಕೂಡ ಭರಿಸಬೇಕಾದಂಥ ಒಂದು ಪರಿಸ್ಥಿತಿ. ಸೊ ಇಲ್ಲೇನಾಗ್ತಾಯಿತ್ತು ಅಂದರೆ ರೈತರಿಗೆ ನಷ್ಟ. ಸೊ ಇದನ್ನು ತಡೆಗಟ್ಟಲು ನಮ್ಮ ಇಲಾಖೆಯಿಂದ ಜಲಾಶಯ ಹಾಗೂ ಕೆರೆಗಳ ಅಂಚಿನಲ್ಲಿ ಕೊಳಗಳನ್ನು ನಿರ್ಮಿಸಿ ಮೀನು ಮರಿಗಳನ್ನು ಪಾಲನೆ ಮಾಡಿ, ಪಕ್ಕದಲ್ಲೇ ಇರುತ್ತಲ್ಲ ನಮ್ಮ ಜಲಾಶಯಗಳು ಹಾಗೂ ಕೆರೆಗಳು, ಅಲ್ಲಿಗೆ ಅದನ್ನ ಬಿತ್ತನೆ ಮಾಡುವಂಥ ಒಂದು ಯೋಜನೆ ಇದು. ಸೊ ಇದ್ರ ಬಗ್ಗೆ ಹೇಳಬೇಕು ತಮಗೆ ಅಂದರೆ, ಈ ಹಿಂದೆ ಜಲಾಶಯಗಳು ಹಾಗೂ ದೊಡ್ಡ ಕೆರೆಗಳಲ್ಲಿ ಮೀನು ಮರಿ ಬಿತ್ತನೆ ಯೋಜನೆಯಡಿ ನೋಂದಾಯಿತ ಖಾಸಗಿ ಮೀನು ಮರಿ ಪಾಲನೆದಾರರಿಂದ ಬಲಿತ ಬಿತ್ತನೆ ಮರಿಗಳನ್ನು ಖರೀದಿಸಿ ರಾಜ್ಯದ ವಿವಿಧ ಜಲಾಶಯ ಹಾಗೂ ದೊಡ್ಡ ಕೆರೆಗಳಲ್ಲಿ ಅಂದರೆ 1 ಹೆಕ್ಟೇರ್ ಜಲವಿಸ್ತೀರ್ಣಕ್ಕೆ ವೈಜ್ಞಾನಿಕವಾಗಿ 2,000 ಬಲಿತ ಬಿತ್ತನೆ ಮರಿಗಳನ್ನು ದಾಸ್ತಾನು ಮಾಡ್ತಾ ಇದ್ವಿ. ಈ ರೀತಿ ದಾಸ್ತಾನು ಮಾಡುವ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಮೀನು ಮರಿಗಳ ಮರಣದ ಸಂಖ್ಯೆ ಅಧಿಕವಾಗಿರ್ತಿತ್ತು. ಬಲಿತ ಮೀನು ಮರಿಗಳನ್ನು ಕೆರೆ ಹಾಗೂ ಜಲಾಶಯಗಳ ಅಂಚಿನಲ್ಲಿ ಪಾಲನೆ ಮಾಡಿ ದಾಸ್ತಾನು ಮಾಡುವುದು ಹೆಚ್ಚು ಲಾಭದಾಯಕ ಎಂಬ ಅಭಿಪ್ರಾಯದೊಂದಿಗೆ 2021-22ನೇ ಸಾಲಿನಲ್ಲಿ ಈ ಪರ್ಟಿಕ್ಯುಲರ್ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಯಿತು. ಸಜರಿ ಯೋಜನೆಯಲ್ಲಿ ಕೆರೆ ಹಾಗೂ ಜಲಾಶಯಗಳ ಅಂಚಿನಲ್ಲಿ ಕೊಳಗಳನ್ನು ನಿರ್ಮಿಸಿ ಸ್ಪಾನ್ ಮೀನು ಮರಿಗಳು, ಮೊಟ್ಟೆ ಒಡೆದ ನಂತರ ಬರುವಂಥ ಒಂದು ನೂಲಿನ ಗಾತ್ರದಲ್ಲಿರುತ್ತೆ ಸ್ಪಾನ್ ಅಂದರೆ ಸ್ಪಾನ್ ಮೀನು ಮರಿಗಳನ್ನು ಪಾಲನೆ ಮಾಡಿ ಸುಮಾರು 80ರಿಂದ 100 ಮಿಲಿಮೀಟರ್ ಉದ್ದದ ಬಲಿತ ಬಿತ್ತನೆ ಮೀನು ಮರಿಗಳನ್ನಾಗಿ ಬೆಳೆಸಿ, ಹೀಗೆ ಪಾಲನೆ ಮಾಡಿದ ಬಲಿತ ಮೀನು ಮರಿಗಳನ್ನು ಕಡಿಮೆ ವೆಚ್ಚದಲ್ಲಿ ಪಡೆಯುವುದರೊಂದಿಗೆ ಸಾಗಾಟದಲ್ಲಿ ಮರಣ ಹೊಂದುತ್ತಿದ್ದ ಮೀನುಮರಿಗಳ ಪ್ರಮಾಣವನ್ನು ಕಡಿಮೆ ಮಾಡಿ
ಕೆರೆ ಹಾಗೂ ಜಲಾಶಯಗಳಲ್ಲಿ ಮೀನು ಉತ್ಪಾದನೆಯನ್ನು ಹೆಚ್ಚಿಸಿ ಅದರ ಲಾಭ ಮೀನುಗಾರರಿಗೆ ದೊರೆಯುವಂತೆ ಮಾಡಲಾಗ್ತಾ ಇದೆ. ಗುತ್ತಿಗೆ ಅಥವಾ ಟೆಂಡರ್ ಕಮ್ ಹರಾಜಿನಲ್ಲಿ ಪಡೆದ ಫಲಾನುಭವಿಗಳು ಒಂದು ಕೆರೆ ಅಂಚಿನಲ್ಲಿ ಕೊಳಗಳನ್ನು ನಿರ್ಮಾಣ ಮಾಡುವುದಕ್ಕೆ ಗರಿಷ್ಠ 1 ಹೆಕ್ಟೇರ್ ವಿಸ್ತೀರ್ಣ ಅಷ್ಟೇ ಅವ್ರಿಗೆ ಸೀಮಿತ. 1 ಹೆಕ್ಟೇರ್, ಈಗ ಅವರು ಎಷ್ಟೇ ದೊಡ್ಡ ಕೆರೆ ಆಗಿರ್ಬೋದು, 1 ಹೆಕ್ಟೇರ್ ವಿಸ್ತೀರ್ಣದ ಕೊಳ ಅಷ್ಟೇ ಅವ್ರು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇರೋದು. ಹಾಗೂ ಜಲಾಶಯದ ಅಂಚಿನಲ್ಲಿ ಕೊಳಗಳನ್ನು ನಿರ್ಮಾಣಕ್ಕಾಗಿ ಸುಮಾರು 2 ಹೆಕ್ಟೇರ್ನಷ್ಟು ವಿಸ್ತೀರ್ಣ ನಿಗದಿಪಡಿಸಿರುತ್ತಾರೆ. ಕೆರೆಗಳಿಗೆ ಬಂದಾಗ 1 ಹೆಕ್ಟೇರು, ಜಲಾಶಯಗಳಿಗೆ ಬಂದಾಗ 2 ಹೆಕ್ಟೇರ್. ಸೊ ಇಲ್ಲಿ ಏನಂದರೆ ಮುಖ್ಯವಾದ ವಿಚಾರ ಏನಂದರೆ ದೊಡ್ಡ ಕೆರೆಗಳು ಅಂತ ಹೇಳಿದರೆ ಮೋರ್ ದೆನ್ 40 ಹೆಕ್ಟೇರ್ಸ್ ಜಲವಿಸ್ತೀರ್ಣ, 40 ಹಾಗೂ 40 ಹೆಕ್ಟೇರ್ಗಿಂತ ಜಾಸ್ತಿ ಜಲವಿಸ್ತೀರ್ಣವಿರುವಂತಹ ಕೆರೆಗಳು ಇಲಾಖೆ ಅದನ್ನು ವಿಲೇವಾರಿ ಮಾಡುವಂಥ ಒಂದು ಇದು. ಆದರೆ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಕೆರೆಗಳು ನೀವು ಕೇಳಿರ್ಬೋದು. ಅದರಲ್ಲಿ ನಾವು ಮೀನು ಮರಿಗಳನ್ನ ಬಿತ್ತನೆ ಮಾಡುವುದು ಹಾಗೂ ಮೀನುಗಾರಿಕೆಗೆ ಸಂಬಂಧಪಟ್ಟ ಮಾಹಿತಿ ನೀಡುವುದು ಇಷ್ಟೇ ನಮ್ಮ ಇಲಾಖೆಗಿರುವಂಥ ಒಂದು ಹಕ್ಕು ಅಂತ ಹೇಳ್ಬೋದು. ಯಾಕಂದರೆ ಹಿಂದೆ ಇಲ್ಲಿ ಗ್ರಾಮ ಪಂಚಾಯತಿ ಕೆರೆಗಳು ನಮ್ಮ ಇಲಾಖೆಯಲ್ಲಿ ಸ್ವಾಧೀನದಲ್ಲಿದ್ವು. ಅದಾದ ನಂತರ ಈಗ ಅದು ಗ್ರಾಮ ಪಂಚಾಯತಿ ಸ್ವಾಧೀನಕ್ಕೆ ಹೋಗಿರೋದ್ರಿಂದ ಅದರ ವಿಲೇವಾರಿ ವಿಚಾರವಾಗಿ ಅವರೇ ನಿರ್ಣಯ ಕೈಗೊಳ್ತಾರೆ ಅವರ ಬಾಡಿನಲ್ಲಿ. ನಮ್ಮ ಇಲಾಖೆಯಲ್ಲಿರುವಂಥ ಕೆರೆಗಳಂದರೆ 40 ಹೆಕ್ಟೇರ್ ವಿಸ್ತೀರ್ಣ ಇರುವಂಥದ್ದು, 40 ಹಾಗೂ 40 ಹೆಕ್ಟೇರ್ಗಿಂತ ಹೆಚ್ಚು ವಿಸ್ತೀರ್ಣ ಉಳ್ಳಂಥದ್ದು. ಸೊ ಇಲ್ಲಿ ಆ ಕೆರೆಗಳ ವಿಚಾರದಲ್ಲಿ ಈ ಥರ ಬೈಫರ್ಕೇಷನ್ ಇದೆ. ಬಟ್ ಇದರ ಡೆವಲಪ್ಮೆಂಟಲ್ ವರ್ಕ್ಸು, ರೈತರಿಗೆ ನೀರು ಒದಗಿಸುವಂಥದ್ದು ಅಂಥದ್ದೆಲ್ಲ ಈಗ MID ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಮತ್ತು ಕಾವೇರಿ ನೀರಾವರಿ ನಿಗಮ ಇರ್ಬೋದು, ನಮ್ಮ KRS, ಅದರದ್ದೆಲ್ಲ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಜಲಾಶಯದೆಲ್ಲ ಅವ್ರು ನೋಡ್ಕೊಳ್ತಾರೆ. ನಾವೇನಿದ್ರು ಮೀನು ಪಾಚುವರ ಹಕ್ಕಿನ ಬಗ್ಗೆ ಏನೇನು ಸಂಬಂಧಿಸಿದಂಥ ಇದಿದೆ ಅದು ನಾವು ನೋಡ್ಕೊಳ್ತೀವಿ ಇಲಾಖೆ. ಈಗ ಗುತ್ತಿಗೆ ಅಥವಾ ಟೆಂಡರ್ ಕಮ್ ಹರಾಜಿನಲ್ಲಿ ಪಡೆದಂತಹ ಕೆರೆಗಳ ಅಂಚಿನಲ್ಲಿ ಗರಿಷ್ಠ 1 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ನಿರ್ಮಿಸಿರುವ ಮೀನುಮರಿ ಪಾಲನಾ ಕೊಳದಲ್ಲಿ ಮೀನು ಮರಿಗಳನ್ನು ಪಾಲನೆ ಕೈಗೊಳ್ಳಲು ತಗಲುವ ಘಟಕ ವೆಚ್ಚ ರೂಪಾಯಿ 2.5 ಲಕ್ಷಕ್ಕೆ 100% ಸಹಾಯಧನವನ್ನು ನಾವು ಇಲಾಖೆಯಿಂದ ನೀಡ್ತಾ ಇದ್ದೀವಿ. ಇಲ್ಲಿ ಕೆರೆ ನಿರ್ಮಾಣಕ್ಕೆ ಅಂತ ನಾವು ಸಹಾಯಧನ ನೀಡೋದಿಲ್ಲ. ಅದಕ್ಕೆ ಏನೇನು ಬೇಕು ಅಂದರೆ ಒಂದು ಮೀನು ಕೊಳ ನಿರ್ಮಾಣ ಮಾಡಿ ಅದನ್ನ ಯಾವ ರೀತಿ ಸಿದ್ಧಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಸುಣ್ಣ ಹಾಕಿರ್ಬೋದು ಅಥವಾ ಸಗಣಿ ಗೊಬ್ಬರ, ಗೊಬ್ಬರೀಕರಣ ಅಥವಾ ಮೀನುಮರಿ ಸ್ಪಾನ್ ಮೀನುಮರಿಗಳನ್ನು ಅಲ್ಲಿಗೆ ಬಿಡುವಂಥದ್ದು, ಆಹಾರ ಖರೀದಿ, ಇತರೆ ಖರ್ಚುಗಳು, ಹೀಗೆ ಇದೆಲ್ಲ ಒಟ್ಟಾರೆ ಸೇರಿ 2.50 ಲಕ್ಷ ರೂಪಾಯಿ ಆಗುತ್ತೆ. ಇದಕ್ಕೆ 100% ಸಹಾಯಧನ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ ಕೆರೆಗಳನ್ನು ನಮ್ಮ FSPs ಅಂದರೆ ಫಿಶರ್ಮೆನ್ ಕೋಆಪರೇಟಿವ್ ಸೊಸೈಟೀಸ್ನವ್ರು ಸಾಮಾನ್ಯವಾಗಿ ತಗೊಂಡಿರ್ತಾರೆ. ಅಂಥವ್ರು ಮೀನುಗಾರರ ಸಹಕಾರ ಸಂಘದವರು. ಹೌದು. ಸೊ ಅವರು ಇದು ವಹಿಸ್ಕೊಂಡಿರ್ತಾರೆ. ಕೆಲವು ಕೆರೆಗಳನ್ನು ಟೆಂಡರ್ ಕಮ್ ಹರಾಜಿನಲ್ಲೂ ಕೂಡ ನೀಡುವಂಥದ್ದಿದೆ. ಸೊ ಇದು ಒಂದು ಮುಖ್ಯವಾದ ಮಾಹಿತಿ ನಿಮ್ಗೆ ನೀಡಬೇಕಾಗಿದ್ದು, ವೈಜ್ಞಾನಿಕವಾಗಿ ಯಾವ ರೀತಿ ಮೀನುಗಾರಿಕೆ ಮಾಡ್ಬೋದು ಕೆರೆ ಹಾಗೂ ಜಲಾಶಯಗಳಲ್ಲಿ ಅಂತ. ಇನ್ನೊಂದು ವಿಚಾರ ಏನಂದರೆ ವೈಜ್ಞಾನಿಕ ಅಂದಾಗ ಮೀನುಗಾರಿಕೆ ನಿಷೇಧದ ಬಗ್ಗೆನೂ ನಾನು ಮಾತಾಡಬೇಕಾಗತ್ತೆ. ಈಗ ಮುಂಗಾರು ಪ್ರಾರಂಭವಾದಾಗ ಜೂನ್ 1ರಿಂದ ಜುಲೈ 30ರವರೆಗೂ ಇಲ್ಲೇನಿದೆ ಅಂದರೆ ಮೀನುಗಾರಿಕೆಗೆ ನಿಷೇಧವನ್ನು ಹೇರಲಾಗಿದೆ. ಕಾರಣ ಏನಂದರೆ ಮುಂಗಾರು ಮಳೆ ಅವಧಿಯಲ್ಲಿ ಮೀನು ಮರಿಗಳ ವಂಶಾಭಿವೃದ್ಧಿ ಚಟುವಟಿಕೆಗಳು ನಡೆಯುತ್ತವೆ. ಆದ್ದರಿಂದ ಪ್ರತಿ ವರ್ಷ ಜೂನ್ 1ರಿಂದ ಜುಲೈ 30ರವರೆಗೆ ರಾಜ್ಯದ ಎಲ್ಲ ಕೆರೆಗಳು, ಜಲಾಶಯಗಳು, ತೊರೆಗಳು, ಅಳಿವೆಗಳು ಮತ್ತು ನದಿಗಳಲ್ಲಿ ಮೀನು ಹಿಡಿಯುವುದನ್ನು ಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ದಿಸ್ ಇಸ್ ಸೈಂಟಿಫಿಕ್. ಯಾಕಂದರೆ ನಾವು ಈ ಸಮಯದಲ್ಲೂ ಮೀನು ಹಿಡಿಯೋಕ್ಕೆ ಹೋದರೆ ಸಂತಾನಾಭಿವೃದ್ಧಿ ಆಗೋದಿಲ್ಲ, ಮುಂದಿನ ಇದು ಬೆಳೆಯೋದಿಲ್ಲ. ಹಾಗಾಗಿ ಇದು ಒಂದು ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮೀನುಗಾರರು ಮೀನು ಬೇಟೆಗೆ ಹೋದಾಗ ಈ ಮೆಶ್ ಸೈಜ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಮೆಶ್ ಸೈಜ್ ರೆಗ್ಯುಲೇಷನ್ ಅಂದರೆ ಬಲೆಗಳ ಕಣ್ಣಳತೆ ಎಷ್ಟು ಇರಬೇಕು ಅಂತ. 2.5 ಇಂಚಿಗೆ ಮೇಲ್ಪಟ್ಟು ಕಣ್ಣಳತೆಯ ಗಿಲ್ನೆಟ್ ಮೂಲಕ ಹರಿಗೋಲು ಬಳಸಿ ಮೀನುಗಾರರು ಮೀನು ಹಿಡಿಯುವಂಥದ್ದು. ಯಾಕೆ ಈ ಕಣ್ಣಳತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಮೀನು ಬಲೆಯ ಕಣ್ಣಳತೆ ಬಹಳ ಚಿಕ್ಕದಾಗಿದ್ದರೆ ಸಣ್ಣ ಮೀನುಗಳು ಅದರೊಳಗಡೆ ಸೇರ್ಕೊಂಡ್ಬಿಡ್ತವೆ. ಸಾಯಿಸ್ತಾ ಇದ್ದೀವಿ ಮೀನು ಮರಿಗಳನ್ನು, ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಈ ಮೆಶ್ ಸೈಜ್ ರೆಗ್ಯುಲೇಷನ್ ಬಗ್ಗೆನೂ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ಒಂದಷ್ಟು ಯೋಜನೆಗಳನ್ನು ಕೂಡ ರೂಪಿಸಿರುತ್ತಾರೆ. ಮೊದಲನೇದಾಗಿ ಮೀನುಮರಿ ಖರೀದಿಗೆ ಸಹಾಯಧನವನ್ನು ನೀಡುವಂತಹ ಯೋಜನೆ.
ಇದರಲ್ಲಿ ಯಾವ ರೀತಿ ಇದೆ ಅಂದರೆ ಮೀನುಗಾರರ ಸಹಕಾರ ಸಂಘಗಳು ಅವರೇ ಸ್ವಂತವಾಗಿ ಇಲಾಖೆಯಿಂದ ನೋಂದಾಯಿಸಲ್ಪಟ್ಟಿರುವಂತಹ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ಸ್ಪಾನ್ ಮರಿಗಳನ್ನು ಇರ್ಬೋದು ಅಥವಾ ಫ್ರೈ ಮೀನು ಮರಿಗಳನ್ನು ಇರ್ಬೋದು ತಂದುಬಿಟ್ಟು ಅವರು ತಾವು ಗುತ್ತಿಗೆ ಪಡೆದಂಥ ಕೆರೆಗಳಿಗೆ ಬಿತ್ತನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಗರಿಷ್ಠ 20,000 ರೂಪಾಯಿ ತನಕ ಅವ್ರಿಗೆ ಸಹಾಯಧನವನ್ನು ನೀಡುವಂಥ ಒಂದು ಯೋಜನೆ. ಅದೇ ರೀತಿ ಪ್ರೈವೇಟ್ ಫಾರ್ಮರ್ಸ್, ಖಾಸಗಿ ಮೀನು ಕೃಷಿಕರು ಅವ್ರ ಕೆರೆಗಳಿಗೆ ಮೀನು ಮರಿ ಬಿತ್ತನೆ ಮಾಡ್ತಾರೆ, ಅವ್ರಿಗೂ ಕೂಡ ಸಹಾಯಧನ ನೀಡುವಂಥ ಯೋಜನೆ ಇದೆ. ಅವರಿಗೆ ಗರಿಷ್ಠ 5,000 ರೂಪಾಯಿವರೆಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಇದು ಒಂದು ಯೋಜನೆ. ಯಾಕಂದರೆ ಇದರಲ್ಲಿ ಸೈಂಟಿಫಿಕ್ ಆಗಿ ಏನಿದೆ ಅಂತ ಕೇಳಿದ್ರೆ ನೀವು ಮೀನು ಮರಿ ಬಿತ್ತನೆ ಮಾಡಲೇಬೇಕಾಗುತ್ತೆ ಅಲ್ಲ, ಮುಂದಕ್ಕೆ ಸಂತತಿ ಬೆಳಿಬೇಕು ಅಂದರೆ ನಾವು ಮೀನು ಬಿತ್ತನೆ ಮಾಡಲೇಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ನಾವು ಬಿತ್ತನೆ ಮಾಡುವಂಥ ಎಲ್ಲ ಮೀನುಗಳು, ಫಾರ್ ಎಕ್ಸಾಂಪಲ್ ಈಗ ನಾವು ಕಾಟ್ಲಾ, ರೋಹು, ಮೃಗಾಲ್, ಗ್ರಾಸ್ ಕಾರ್ಪ್, ಕಾಮನ್ ಕಾರ್ಪ್, ಗೆಂಡೆ ಮೀನು ಅಂತ ಏನು ಸಾಮಾನ್ಯವಾಗಿ ಇಲ್ಲಿ ಕರೀತಾರೆ, ಅಂಥ ಮೀನುಗಳನ್ನು ಬಿತ್ತನೆ ಮಾಡ್ತೀವಿ. ಆದರೆ ಎಲ್ಲ ಸಂತಾನೋತ್ಪತ್ತಿ ಮಾಡುವುದಿಲ್ಲ. ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಸಾಮಾನ್ಯ ಗೆಂಡೆ ಮೀನು ಅಂತ ಏನು ಹೇಳ್ತೀವಿ ಅದು ಮಾತ್ರ ಸಂತಾನಾಭಿವೃದ್ಧಿ ಮಾಡುತ್ತೆ. ಕನ್ಫೈನ್ಡ್ ವಾಟರ್ಸಲ್ಲಿ, ಕ್ಲೋಸ್ಡ್ ವಾಟರ್ ಬಾಡೀಸಲ್ಲಿ ಇವು ಸಂತಾನಾಭಿವೃದ್ಧಿ ಮಾಡೋದಿಲ್ಲ ಬೇರೆ ಮೀನುಗಳು. ಸೊ ನಾವು 2,000 ಮರಿಗಳು ಬಿಡುವಂಥ ಒಂದು ಇದ್ರ ಬಗ್ಗೆ ಹೇಳಿದ್ದೆ. 1 ಹೆಕ್ಟೇರ್ ಜಲ ವಿಸ್ತೀರ್ಣಕ್ಕೆ ವೈಜ್ಞಾನಿಕವಾಗಿ 2,000 ಬಿತ್ತನೆ ಮೀನು ಮರಿಗಳು ಮಾತ್ರ ಬಿತ್ತನೆ ಮಾಡ್ತೀವಿ. ಇಂತೆ ಯಾತಕ್ಕೋಸ್ಕರ ಅಂದರೆ ಈಗ ಆಲ್ರೆಡಿ ಇರುವ ಮೀನುಗಳು, ಹಿಂದೆ ಬಿತ್ತನೆ ಮಾಡಿರ್ತಕ್ಕಂಥ ಮೀನು ಮರಿಗಳು ದೊಡ್ಡದಾಗಿರ್ಬೋದು, ಅವುಗಳು ಕೂಡ ಸಂತಾನಾಭಿವೃದ್ಧಿ ಆಗುತ್ತೆ ಈ ಕಾಮನ್ ಕಾರ್ಪ್ ಮೀನುಗಳಿಂದ. ಸೊ ಅವುಗಳು ತುಂಬಿಕೊಳ್ಳುತ್ತೆ. ಸೊ ವೈಜ್ಞಾನಿಕವಾಗಿ ಆಲ್ರೆಡಿ ಇರೋದನ್ನು ನೀವು ಹಾರ್ವೆಸ್ಟ್ ಮಾಡ್ತೀರಾ, ಮಾಡಾದಮೇಲೆ ಅಲ್ಲಿ ಸ್ಪೇಸ್ ಇರೋದಕ್ಕೆ 2,000, ಅದ್ರ ಜೊತೆಗೆ ಇವು ಸೇರಿಕೊಳ್ತವೆ. ಯಾವುದು ನಮ್ಮ ಕಾಮನ್ ಕಾರ್ಪ್ ಮೀನೇನು ಮರಿ ಮಾಡುತ್ತೆ ಅವುಗಳು ಸೇರಿಕೊಂಡು ಅವುಗಳು ಬೆರೀತವೆ. ಸೊ ಅಲ್ಲಿಗೆ ಈಕ್ವಲೈಸ್ ಆಗುತ್ತೆ ಅಂತ 2,000 ಅಂತ ಹೇಳಿದೆ. ಇನ್ನೊಂದು ನಮ್ಮ ಇಲಾಖೆಯಿಂದ ಮೀನುಗಾರರಿಗೆ ಮೀನುಗಾರಿಕಾ ಸಲಕರಣೆ ಕಿಟ್ಟು ವಿತರಣೆ ಯೋಜನೆ ಕೂಡ ಇದೆ. ಈ ಯೋಜನೆಯಡಿ ಕೆರೆ, ನದಿ, ಜಲಾಶಯಗಳಲ್ಲಿ ಮೀನುಗಾರಿಕೆ ಚಟುವಟಿಕೆಯಲ್ಲಿ ತೊಡಗಿರುವ ವೃತ್ತಿಪರ ಮೀನುಗಾರರಿಗೆ ಸುಮಾರು ರೂಪಾಯಿ 10,000 ಮೌಲ್ಯದ ಮೀನು ಹಿಡಿಯುವ ಪರಿಕರಗಳಾದ ಬಲೆ, ಪ್ಲಾಸ್ಟಿಕ್ ಕ್ರೇಟ್ಗಳನ್ನು ವಿತರಿಸ್ತಾ ಇದ್ದೀವಿ ಇಲಾಖೆಯಿಂದ. ಇವಾಗಲೂ ಕೂಡ ರನ್ನಿಂಗ್ ಸ್ಕೀಮ್ ಅದು. ಅದ್ರ ಜೊತೆಗೆ ಮೀನುಗಾರಿಕೆ ಫೈಬರ್ ಗ್ಲಾಸ್ ಹರಿಗೋಳು ಇದನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಈ ಯೋಜನೆಯಡಿ ಕೆರೆ, ನದಿ ಹಾಗೂ ಜಲಾಶಯಗಳಲ್ಲಿ ಮೀನುಗಾರಿಕೆ ಚಟುವಟಿಕೆಗಳಲ್ಲಿ ತೊಡಗಿರುವ ವೃತ್ತಿಪರ ಮೀನುಗಾರರಿಗೆ ರೂಪಾಯಿ 10,000 ಮೌಲ್ಯದ ಮೀನು ಹಿಡಿಯುವ ಪರಿಕರಗಳಾದ ಫೈಬರ್ ಗ್ಲಾಸ್ ಹರಿಗೋಳುಗಳನ್ನು ವಿತರಿಸಲಾಗ್ತಾ ಇದೆ. ಮತ್ಸ್ಯಾಶ್ರಯ ಯೋಜನೆ ಅಂತ ಒಂದು ಅದ್ಭುತವಾದ ಯೋಜನೆ ಇದೆ. ಇಲ್ಲಿ ನಮ್ಮ ನಿರ್ವಸತಿ ಮೀನುಗಾರರಿಂದ ಮನೆಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಅವರ ಬೇಡಿಕೆಗಳನ್ನು ಪೂರೈಸಲು 2006-7ನೇ ಸಾಲಿನಿಂದಲೇ ಮತ್ಸ್ಯಾಶ್ರಯ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಸದರಿ ಯೋಜನೆಯಡಿ ಸ್ವಂತ ನಿವೇಶನ ಹೊಂದಿರುವ ವಸತಿ ರಹಿತ ಮೀನುಗಾರರಿಗೆ ಮನೆಗಳನ್ನು ನಿರ್ಮಿಸಲು ಪ್ರಸ್ತುತ ಸಾಮಾನ್ಯ ವರ್ಗದವರಿಗೆ 1,20,000 ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಈ ವರ್ಗದವರಿಗೆ 1,50,000ಗಳನ್ನು ಮುಫ್ತಾಗಿ ನೀಡಲಾಗ್ತಾ ಇದೆ. ಇದು ಒಂದಷ್ಟು ನಮ್ಮ ಇಲಾಖೆಯಲ್ಲಿರುವಂಥ ಕಾರ್ಯಕ್ರಮಗಳು. ಮತ್ತು ಈಗ ನಿಮಗೆ ಅದೇ ಹೇಳಿದ್ನಲ್ಲ ನಾನು, ನಮ್ಮ ಇಲಾಖೆಯಲ್ಲಿ 40 ಹೆಕ್ಟೇರ್ ಹಾಗೂ 40 ಹೆಕ್ಟೇರ್ಗಿಂತ ಹೆಚ್ಚು ಜಲ ವಿಸ್ತೀರ್ಣವನ್ನು ಹೊಂದಿರುವಂತಹ ಕೆರೆಗಳನ್ನು ನಾವು ಇಲಾಖಾ ಕೆರೆಗಳು ಅಂತ ಹೇಳ್ತೇವೆ. ಅದಕ್ಕಿಂತ ಕಡಿಮೆ ಇರೋದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಬಟ್ ಅದ್ರದ್ದು ಇತರೆ ಅಭಿವೃದ್ಧಿ ಕಾರ್ಯಕ್ರಮ ಅವ್ರು ಮಾಡ್ತಾರೆ. ಮೀನು ಮರಿಗಳ ದಾಸ್ತಾನು ನಮ್ಗೆ ಬೇಡಿಕೆ ಇಟ್ಟಲ್ಲಿ ನಾವು ಅವ್ರಿಗೆ ದಾಸ್ತಾನು ಮಾಡಿಕೊಡ್ತೀವಿ. ಇದಿಷ್ಟು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಾವ ರೀತಿ ಮೀನುಗಾರಿಕೆ ಮಾಡಬೇಕು ಕೆರೆ ಹಾಗೂ ಜಲಾಶಯಗಳಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ.
ಪ್ರಿಯಾ ಗಣಪತಿ ಅವರೇ, ತಾವು ಕೃಷ್ಣರಾಜ ಸಾಗರದಲ್ಲಿರುವಂತಹ ಮೀನುಗಾರಿಕಾ ಇಲಾಖೆಯ ತರಬೇತಿ ಕೇಂದ್ರದ ಮುಖ್ಯಸ್ಥರು ಅಲ್ವಾ? ಹೌದು ಸರ್. ಈ ತರಬೇತಿ ಕೇಂದ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ಬೋದಾ? ತರಬೇತಿ ಕೇಂದ್ರದ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ 1965ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ನಮ್ಮ ಮಹಾರಾಜರು ಇದನ್ನು ನಮಗೆ ದಾನವಾಗಿ ಇಲಾಖೆಗೆ ಕೊಟ್ಟಿರುವಂತಹ ಒಂದು ಇದು ಹೇಳ್ತಾರೆ. ಬಟ್ ನಮ್ಮಲ್ಲಿ ಅದ್ರ ಸಂಬಂಧಪಟ್ಟಂಥ ಯಾವುದೇ ಲಿಖಿತ ಮಾಹಿತಿಗಳು ಕಳೆದು ಹೋಗಿರ್ಬೋದು, ಬಹಳ ವರ್ಷಗಳಾಗಿವೆ ಪ್ರಾರಂಭವಾಗಿ. ಇಲ್ಲೇನೆಂದರೆ 18ರಿಂದ 40 ವರ್ಷ ವಯೋಮಿತಿಯುಳ್ಳಂಥ ಯುವಕರಿಗೆ ಮೀನುಗಾರಿಕಾ ತರಬೇತಿ. ಯುವಕರಷ್ಟೇನಾ, ಯುವತಿಯರು ಬರ್ಬೋದು? ಯುವತಿಯರು ಕೂಡ ಬರ್ಬೋದು ಸರ್. ಅಂದರೆ ಅವ್ರಿಗೆ ಮುಖ್ಯವಾಗಿ ಮೀನುಗಾರಿಕೆಯಲ್ಲಿ ಆಸಕ್ತರಿರುವಂತಹ ಅಥವಾ ಮೀನುಗಾರಿಕಾ ವಿಚಾರವಾಗಿ ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಆಸಕ್ತಿ ಹೊಂದಿರುವಂಥ ಯುವ ಜನಾಂಗಕ್ಕೆ ನಾವು ಆ ತರಬೇತಿಯನ್ನು ಕೊಡ್ತೇವೆ. ಹಿಂದೆ ಹೇಗಿತ್ತು ಅಂದರೆ ಈ ಮೈಸೂರು ವಲಯಕ್ಕೆ ಸಂಬಂಧಿಸಿದಂತೆ ನಮ್ಮ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಕೊಡಗು ಜಿಲ್ಲೆ, ಹಾಸನ, ಮಂಡ್ಯ ಇಷ್ಟು ಜಿಲ್ಲೆಗಳಿಂದ ಬರುವ ರೈತರಿಗೆ, ಯುವಕರಿಗೆ ಮೊದಲ ಆದ್ಯತೆ ನೀಡಲಾಗ್ತಾ ಇತ್ತು. ಈ ಹಿಂದೆ ಅದು 3 ತಿಂಗಳ ತರಬೇತಿ ಇತ್ತು. ಇಲ್ಲಿ ಬಲೆ ಹೆಣೆಯೋದ್ರಿಂದ ಮೀನು ಶಿಕಾರಿ ಎಲ್ಲದ್ರ ಬಗ್ಗೆ ಡೀಟೇಲ್ಡ್ ಆಗಿ ತರಬೇತಿ ನೀಡ್ತಾ ಇದ್ವಿ. ಅದಾದ ನಂತರ 1 ತಿಂಗಳಿಗೆ ಅದು ಇಳಿಮುಖಗೊಂಡು, ಅದಾದ ನಂತರ ಮತ್ತೆ ಕೋವಿಡ್ ಯಾವಾಗ ಪ್ರಾರಂಭವಾಯಿತು ಆವಾಗಲಿಂದ 3 ದಿನದ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಇವಾಗ ಪ್ರಸ್ತುತ 3 ದಿನದ ತರಬೇತಿ. ಹಿಂದೆ ಅಲ್ಲಿ ವಸತಿ ನಿಲಯಗಳು ಕೂಡ ಇದ್ವು ಶಿಬಿರಾರ್ಥಿಗಳಿಗೆ. ಈಗ ಅನೇಕ ಕಾರಣಗಳಿಂದ ಅಲ್ಲಿ ವಸತಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಹೋಗಿ ಬರುವಂಥವ್ರು ಅಂದರೆ ಬೆಳಿಗ್ಗೆ ಬಂದು ಸಂಜೆ ಹೋಗಿ ಮತ್ತೆ ಮಾರನೇ ದಿನ ಬಂದು ಹೋಗಿ ಹಂಗೆ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಸೊ ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ ಇಲಾಖೆಯಲ್ಲಿ. ಸದ್ಯಕ್ಕೆ ಈಗ ತರಬೇತಿ ಕೊಡೋದಕ್ಕೆ ಅಲ್ಲಿ ವ್ಯವಸ್ಥೆ ಇದೆಯಾ? ಇದೆ ವ್ಯವಸ್ಥೆ ಇದೆ. ಆಯ್ತು. ಈಗ 3 ದಿವಸದ ತರಬೇತಿ ಅಂದ್ರೆ ಏನು ಕೊಡ್ತೀರಾ? 3 ದಿವಸದ ತರಬೇತಿ? 3 ದಿನದ ತರಬೇತಿಯಲ್ಲಿ ಮುಖ್ಯವಾಗಿ ಬೇಸಿಕ್ಸಿಂದ ಹೇಳ್ಕೊಡ್ತೀವಿ. ಬೇಸಿಕ್ಸ್ ಅಂದರೆ ಯಾವ ರೀತಿ ಮೀನು ಸಾಕಾಣಿಕೆ ಮಾಡ್ಬೋದು, ಮೀನು ಮರಿಗಳನ್ನು ಬೆಳೆಸ್ಬೋದು, ಯಾವ ರೀತಿಯಾಗಿ ನೀವು ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಕೆರೆ ಅಂದರೆ ಕೆರೆಗೂ ಸಿದ್ಧತೆಗಳಿರ್ತವೆ. ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಅರಿವಿರಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ. ಗೂಗಲ್ ಮಾಡ್ತಾರೆ, ಬಂದು ಹೇಳ್ತಾರೆ ಇಲ್ಲಿ ಅಷ್ಟು ಮೀನು ಇಳುವರಿ ಸಿಕ್ಕಿದೆ, ನಾವು ಅಂಥದ್ದು ಮಾಡಬೇಕು ಅಂತ. ಬಟ್ ಅದಕ್ಕೂ ಸ್ವಲ್ಪ ಟೆಕ್ನಿಕಲ್ ಗೈಡೆನ್ಸ್ ಬೇಕಾಗಿರೋದ್ರಿಂದ ನಮ್ಮ ಹತ್ರ ಬರ್ತಾರೆ. ಕೆರೆ ನಿರ್ಮಾಣ ಮಾಡುವುದು, ಅದರಲ್ಲಿ ಯಾವ ರೀತಿ ಮೀನು ಮರಿಗಳನ್ನ ತಂದು ಬಿತ್ತನೆ ಮಾಡಬೇಕು, ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಎಷ್ಟು ಆಹಾರ ನೀಡಬೇಕು, ಅದ್ರ ಬಗ್ಗೆ ಬೇಸಿಕ್ ಆಸ್ಪೆಕ್ಟ್ಸ್ಗಳ ಬಗ್ಗೆ ಕೂಡ ಮಾಹಿತಿ ನೀಡ್ತೀವಿ. ಮತ್ತು ಬಯೋಫ್ಲಾಕ್ ಟೆಕ್ನಾಲಜಿ, ಇತ್ತೀಚೆಗೆ ಬಂದಿರುವಂಥ ಬಯೋಫ್ಲಾಕ್ ಟೆಕ್ನಾಲಜಿ ಇರ್ಬೋದು, RAS ಇರ್ಬೋದು, ರೀಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಮೀನನ್ನು ಹೇಗೆ ಬೆಳೆಸುವುದು ಅಂತ. ಅದ್ರ ಜೊತೆಗೆ ಈಗ ಕೃಷ್ಣರಾಜ ಸಾಗರದಲ್ಲಿ ಕೇಜ್ ಕಲ್ಚರು ಕೂಡ ನಡೀತಾ ಇದೆ. ಅದ್ರ ಬಗ್ಗೆನೂ ಮಾಹಿತಿ ಕೇಳ್ಕೊಂಡು ಬರ್ತಾರೆ. ಈ ಕೇಜ್ ಕಲ್ಚರ್ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ನಮ್ಮ ಬೇರೆ ಅಧಿಕಾರಿಗಳು ತಮ್ಗೆ ನೀಡಲಿದ್ದಾರೆ. ಮತ್ತು ಅವರಿಗೆ ಪ್ರವಾಸ ಹತ್ತಿರದ ಯಾವುದಾದ್ರೂ ಪ್ರೋಗ್ರೆಸಿವ್ ಫಾರ್ಮರ್ದು ಪ್ಲಾಟಿಗೆ ಕರ್ಕೊಂಡೋಗಿ ಯಾವ ರೀತಿ ಅವರು ಮೀನುಗಾರಿಕೆ ಮಾಡ್ತಾ ಇದ್ದಾರೆ, ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ನಮಗೆ ಫಂಡ್ಸ್ ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಹಿಂದೆ ಒಂದು ಪರಿಶಿಷ್ಟ ಜಾತಿ ರೈತರಿಗೆ ತರಬೇತಿ ನೀಡೋದಕ್ಕೆ ಅಂತ ನಮಗೆ 1.5 ವರ್ಷದ ಹಿಂದೆ ಸ್ಕೀಮ್ ಇತ್ತು. ಅದರಲ್ಲಿ ನಾವು ಅವ್ರನ್ನ ಪಕ್ಕದ ನಿಯರ್ ಬೈ ಫಾರ್ಮರ್ಸ್, ಪ್ರೋಗ್ರೆಸಿವ್ ಫಾರ್ಮರ್ಸ್ ಪ್ಲಾಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿರ್ಬೋದು ಅಥವಾ ಅವ್ರಿಗೊಂದು ಮಾಹಿತಿ, ಥಿಯರಿಟಿಕಲ್ಕಿನ್ನ ಪ್ರಾಕ್ಟಿಕಲ್ ನಾಲೆಜು ಕೊಡೋದ್ರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ವರ್ಷದಲ್ಲಿ ಎಷ್ಟು ಬಾರಿ ಮಾಡ್ತೀರಾ ಈ ಥರ 3 ದಿವಸದ ತರಬೇತಿನ? 3 ದಿವಸದ ತರಬೇತಿ ಅಂದಾಜು ಎಷ್ಟಾಗ್ಬೋದು? ಎರಡು ಇತ್ತೀಚಿನ ದಿನಗಳಲ್ಲಿ ಅಷ್ಟು ಇದೆ. ಇನ್ನು ಅಂದರೆ ಈಗ ಜನಾನೇ ಬಂದು ನಮ್ಗೆ ಆಸಕ್ತಿ ಇದೆ, ತರಬೇತಿಗೆ ಬರಬಹುದಾ ಅಂತ ಕೇಳಿದ್ರೆ ಅವರಾಗೆ ಒಂದು 25-30 ಜನ ಬರ್ತೀವಿ ಅಂತ ಆದ್ರೆ ಅವ್ರಿಗೆ ಒಂದು ತರಬೇತಿ ನೀವು ಮಾಡ್ಕೊಡ್ಬೋದಾ? ಮಾಡ್ಕೊಡ್ಬೋದು. ಅದೇ ಡಿಪೆಂಡಿಂಗ್ ಆನ್ ದ ಅವೈಲಬಿಲಿಟಿ ಆಫ್ ಫಂಡ್ಸ್ ನಮ್ಗೆ ಯಾವ ರೀತಿ ನೀಡ್ತಾರೆ ಅದ್ರ ಬೇಸಿಸ್ ಮೇಲೆ ಅಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಥರ ಅದು ಸರ್ಟಿಫಿಕೇಟ್ ಕೂಡ ನೀಡ್ತೀವಿ, ಪ್ರಮಾಣ ಪತ್ರ ಕೊಡ್ತೀವಿ. ಆದರೆ ಹಾಗೆ ಜನರು ಬಂದ್ಬಿಟ್ಟು ನಮ್ಗೆ ತರಬೇತಿ ಕೊಡಿ ಅಂದರೆ ಕೊಡ್ಬೋದು, ಅದರಲ್ಲೇನೂ ಇಲ್ಲ. ಆದರೆ ಪ್ರಮಾಣ ಪತ್ರ ಕೇಳಿದಾಗ ನಮ್ಗೆ
ನೀಡೋಕೆ ಬರೋದಿಲ್ಲ. ಅದಕ್ಕೊಂದು ಪ್ರೊಸೀಜರ್ ಅಂತ ಇದೆ, ಅದ್ರ ಪ್ರಕಾರನೇ ಹೋಗ್ಬೇಕಾಗತ್ತೆ. ಪ್ರಿಯಾ ಗಣಪತಿ ಅವರೇ, ತರಬೇತಿಯನ್ನು ಕೊಡೋದಕ್ಕೆ ನಿಮ್ಮಲ್ಲಿ ಏನು ವ್ಯವಸ್ಥೆ ಇದೆ? ನಿಮ್ಮಲ್ಲಿ ಎಷ್ಟು ಜನ ಸಿಬ್ಬಂದಿ ಇದ್ದೀರಿ? ಮತ್ತೆ ಪ್ರಾಯೋಗಿಕವಾದ ತರಬೇತಿ ಕೊಡೋದಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ನಮ್ಮಲ್ಲಿ ತರಬೇತಿಯನ್ನು ಯಾವ ರೀತಿ ನೀಡ್ತೀವಿ ಅಂದರೆ, ನಮ್ಮ ಪಕ್ಕದ ತಾಲೂಕಿನ ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಇರ್ಬೋದು, ಇಲ್ಲ ನಮ್ಮ ಈ ಮೀನುಮರಿ ಉತ್ಪಾದನೆ ಕೇಂದ್ರದ ಉಪನಿರ್ದೇಶಕರುಗಳು, ಇಂಥವ್ರಿಗೆ ನಾವು ಕರೆಸ್ತೀವಿ ರಿಸೋರ್ಸ್ ಪರ್ಸನ್ ಆಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಅವ್ರನ್ನ ಕರೆಸ್ತೀವಿ. ಯಾಕಂದರೆ ಅವರು ಬಹಳಷ್ಟು ಅಂದರೆ ದೇ ಆರ್ ಇನ್ ಟು ಇಟ್. ಈಗ ತಾಲೂಕಲ್ಲಿ ಇರ್ಬೋದು ಬಹಳಷ್ಟು ಯೋಜನೆಗಳು, ಮತ್ತು ಮೀನು ಬೆಳವಣಿಗೆಗೆ ಯಾವ್ಯಾವ ರೀತಿ ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದನ್ನ ಯಾವ ರೀತಿ ನಾವು ಜನರಿಗೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರಿಗೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ನಾವು ಕರೆಸ್ಕೊಳ್ತೀವಿ. ಥಿಯರಿಟಿಕಲ್ ಕ್ಲಾಸ್ ಆಯಿತು, ಪ್ರಾಕ್ಟಿಕಲ್ ಕ್ಲಾಸ್ ಮಾಡೋದಕ್ಕೆ ಅಲ್ಲಿ ನಿಮ್ಮ ಹತ್ರ ಏನಾದರೂ ಪ್ರಾಕ್ಟಿಕಲ್ ಕ್ಲಾಸಸ್ಸಿಗೆ ಸಂಬಂಧಿಸಿದಂಗೆ ಏನಾಗುತ್ತೆ ಅಂದರೆ, ಈಗ ನಮಗೆ ಅಲ್ಲೇ ಫಾರ್ಮ್ ಇದೆ, ನಮ್ಮ ಮೀನುಗಾರಿಕಾ ಸಹಾಯಕ ನಿರ್ದೇಶಕರದ್ದು ಫಾರ್ಮ್ ಇದೆ ಪಕ್ಕದಲ್ಲಿ. ಅವರು ಮಂಡ್ಯ ಉಪನಿರ್ದೇಶಕರ ವ್ಯಾಪ್ತಿಗೆ ಬರ್ತಾರೆ. ಆದರೆ ನಮ್ಮ ಕಚೇರಿ ಹತ್ರನೇ ಅವ್ರದ್ದು ಫಾರ್ಮ್ ಕೂಡ ಇದೆ. ಅಲ್ಲಿ ಅವರು ಮೀನು ಉತ್ಪಾದನೆ ಮಾಡೋದಿಲ್ಲ, ಮೀನು ಸಾಕಾಣಿಕೆ ಮಾಡ್ತಾರೆ. ಮೀನು ಮರಿ ಸಾಕಾಣಿಕಾ ಕೇಂದ್ರ ನರ್ಸರಿ ಇದೆ, ಅಲ್ಲಿ ಅವರು ಮಾಡ್ತಾ ಇರ್ತಾರೆ. ಪ್ರತಿ ರೈನಿ ಸೀಸನ್ ಏನಿದೆ, ಮಳೆಗಾಲದ ಟೈಮಲ್ಲಿ ಅವರು ಮೀನು ಸ್ಪಾನ್ ಮರಿಗಳನ್ನು ತಂದು ಅದನ್ನ ಬೆಳವಣಿಗೆ ಮಾಡಿ ಫಿಂಗರ್ಲಿಂಗ್ಸ್ ಮಾಡಿ ಅದನ್ನ ರೈತರಿಗೆ ವಿತರಿಸುವಂಥ ಒಂದು ಇದಿದೆ. ಸೊ ಅಲ್ಲಿ ಅವ್ರಿಗೆ ಟ್ರೈನಿಂಗ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ತುಂಬ ಚೆನ್ನಾಗಾಗುತ್ತೆ. ಬಟ್ ಏನು ಸಮಸ್ಯೆ ಅಂದರೆ, ನಮಗೆ ಈ ಫಂಡ್ಸ್ ಏನು ಬರುತ್ತೆ ಅದು ಸಾಮಾನ್ಯವಾಗಿ ಈ ಸೀಸನ್ ಮುಗಿದ ಮೇಲೆ ಬರುತ್ತೆ, ಮಾರ್ಚ್ ಎಂಡ್ಗೆ ಅಥವಾ ಆ ಟೈಮ್ಗೆಲ್ಲ ಬರುತ್ತೆ. ಆವಾಗ ಏನಾಗಿರುತ್ತೆ, ಎಲ್ಲ ಪಾಂಡ್ಸ್ ಎಲ್ಲ ಖಾಲಿ ಇರುತ್ತೆ. ಸೊ ರೈತರು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಕೊಡೋಕ್ಕಾಗಲ್ಲ. ಈ ಮಳೆಗಾಲದ ಟೈಮಲ್ಲೇ ಬಂದಾಗ ಅಲ್ಲೂ ರನ್ನಿಂಗ್ ಇರುತ್ತೆ, ಆನ್ಗೋಯಿಂಗ್ ರೇರಿಂಗ್ ಇರುತ್ತೆ. ಸೊ ರೈತರಿಗೆ ತೋರ್ಸೋಕೆ ಅನುಕೂಲ ಆಗುತ್ತೆ. ಸೊ ಇದೆಲ್ಲ ಏನಂದರೆ ಫಂಡ್ಸ್ ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅಂದರೆ ಈಗ ತರಬೇತಿಯನ್ನು ನೀಡೋದಕ್ಕೆ ಒಂದು ಫೆಸಿಲಿಟಿ ಅಂತೂ ಇದೆ. ಹೌದೌದು. ಈಗ ಅದನ್ನು ಅವರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವು ಅವ್ರು ನಮ್ಗೆ ಸಂಪರ್ಕ ಮಾಡ್ತಾರೆ, ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಾವು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಎಷ್ಟು ಜನ ಫೋನ್ ಮಾಡಿರ್ತಾರೆ ಅವ್ರದ್ದೆಲ್ಲ ಹೆಸರುಗಳನ್ನ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿಕೊಂಡು, ಮತ್ತೆ ನಮಗೆ ಈ ಫಂಡ್ಸ್ ಬಂದಾಗ ನಾವು ಅವ್ರಿಗೆ ಮತ್ತೆ ವಿ ಕಾಲ್ ದೆಮ್ ಬ್ಯಾಕ್, ಕರೆ ಮಾಡ್ತೀವಿ. ಒಂದೇ ಕಡೆನಾ ಇದು ತರಬೇತಿ ಇರೋದು? ತರಬೇತಿ ನಮ್ಮ ಕಬಿನಿ ಟ್ರೈನಿಂಗ್ ಸೆಂಟರ್ ಅಂತ ಇದೆ ಇಲ್ಲಿ ಮೈಸೂರು ಝೋನಲ್ಲಿ. ಕಬಿನಿ ಟ್ರೈನಿಂಗ್ ಸೆಂಟರ್, ಅಲ್ಲೂ ಕೂಡ ಸೇಮ್ ತರಬೇತಿ ಕೇಂದ್ರ ಇದೆ. ಕಬಿನಿ ಅಣೆಕಟ್ಟೆ ಹತ್ರ. ಹೌದೌದು, ಅಲ್ವೇ? ಅಲ್ಲಿ ಹೌದು. ಅದು ಬಿಟ್ಟರೆ BRP ನಲ್ಲಿದೆ, ಭದ್ರಾ. ಮತ್ತು ಬೇತ್ಮಂಗ್ಲ ಫಾರ್ಮ್ ಅಂತ ಇದೆ ಕೋಲಾರಲ್ಲಿ, ಅಲ್ಲೂ ಕೂಡ ಟ್ರೈನಿಂಗ್ ಸೆಂಟರ್ ಇದೆ. ಕೋಲಾರದಲ್ಲಿ? ಹೌದು, ಬೇತ್ಮಂಗ್ಲ. ಸೊ ಬೆಂಗಳೂರಲ್ಲಿರುವ ರೆಸಿಡೆನ್ಸ್ ಯೂಶಲಿ ಹತ್ರ ಆಗುತ್ತೆ ಅವ್ರಿಗೆ, ಅಲ್ಲಿಗೆ ಹೋಗ್ಬೋದು. ಬೇತ್ಮಂಗ್ಲ ಇದೆ, ನಮ್ಮ KRS, ಕಬಿನಿ, BRP ಟ್ರೈನಿಂಗ್ ಸೆಂಟರ್ ಇದೆ. ಅಂದರೆ ಈಗ ಮೀನು ಕೃಷಿ ಮಾಡೋರಿಗೆ ಪೂರಕವಾದಂತಹ ತರಬೇತಿಯನ್ನು ಕೂಡ ತಾವು ಕೊಡ್ತೀರಿ? ಹೌದು ಹೌದು ಹೌದು. ಓಕೆ. ರೈತ ಬಾಂಧವರೇ, ಹಿಂಗಾರು ಬೆಳೆಗಳ ಸಮ್ಮೇಳನ 2025 ಕುರಿತ ಮಾಹಿತಿಯನ್ನ ಈಗ ಕೇಳಲಿದ್ದೀರಿ. ನಂತರ ಡಾಕ್ಟರ್ ಎಂ ಪ್ರಿಯಾ ಗಣಪತಿ ಅವರೊಂದಿಗಿನ ಸಂದರ್ಶನ ಮುಂದುವರಿಯಲಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಕೃಷಿ ಸಮ್ಮೇಳನ ಹಿಂಗಾರಿ ಬೆಳೆಗಳ ಅಭಿಯಾನ 2025 ಸೆಪ್ಟೆಂಬರ್ 15 ಮತ್ತು 16 ಅಂದರೆ ನಿನ್ನೆ ಮತ್ತು ಈ ದಿನ ಭಾರತ ರತ್ನ ಸಿ ಸುಬ್ರಹ್ಮಣ್ಯಂ ಆಡಿಟೋರಿಯಂ, ನಾಸ್ಕ್ ಕಾಂಪ್ಲೆಕ್ಸ್, ಪೂಸಾ, ನವದೆಹಲಿಯಲ್ಲಿ ಆಯೋಜಿಸಿತ್ತು. ಈ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನದಲ್ಲಿ ದೇಶದ ಕೃಷಿ ತಜ್ಞರು, ವಿಜ್ಞಾನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು ಒಂದೇ ವೇದಿಕೆಯಲ್ಲಿ 2025-26 ಹಿಂಗಾರು ಬಿತ್ತನೆ ಹಂಗಾಮಿಗೆ ಸಂಬಂಧಿಸಿದ ಸಿದ್ಧತೆಗಳು, ಉತ್ಪಾದನಾ ಗುರಿಗಳು, ನೂತನ ತಾಂತ್ರಿಕತೆಗಳನ್ನು ಕುರಿತ ಚರ್ಚೆಯನ್ನ ನಡೆಸಿದ್ರು. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳ ಕೃಷಿ ಸಚಿವರು, ಕೃಷಿ ಮತ್ತು ರೈತರ ಕಲ್ಯಾಣ ಕಾರ್ಯದರ್ಶಿಗಳು, ICAR ಮಹಾನಿರ್ದೇಶಕರು ಹಾಗೂ ಇತರೆ ಸಚಿವಾಲಯಗಳು, ಇಲಾಖೆಗಳು ಮತ್ತು ರಾಜ್ಯಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಚರ್ಚೆಗಳು ಮುಖ್ಯವಾಗಿ ಕೃಷಿ ಸವಾಲುಗಳು ಮತ್ತು
ಹಿಂಗಾರು ಬೆಳೆಗಾರ ರೈತರಿಗೆ ಹೆಚ್ಚಿನ ಪ್ರಯೋಜನ ಒದಗಿಸುವ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಮೊದಲ ದಿನ ಅಂದರೆ ನಿನ್ನೆ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಪ್ರಮುಖ ವಿಷಯವನ್ನು ಚರ್ಚಿಸಿದ್ರು. ಇಂದು ಕೇಂದ್ರ ಕೃಷಿ ಸಚಿವರು, ರಾಜ್ಯ ಸಚಿವರು ಮತ್ತು ರಾಜ್ಯಗಳ ಕೃಷಿ ಸಚಿವರೊಂದಿಗೆ ವಿಸ್ತೃತ ಚರ್ಚೆ ನಡೆಯಿತು. ನೂತನ ತಂತ್ರಜ್ಞಾನಗಳು ಮತ್ತು ಗುಣಮಟ್ಟದ ಬೀಜಗಳನ್ನು ರೈತರಿಗೆ ತಲುಪಿಸುವ ತಾಂತ್ರಿಕತೆಗಳನ್ನು ಕುರಿತಂತೆ ಆಳವಾದ ಪರಿಶೀಲನೆ ಕೂಡ ನಡೆಯಿತು. ಮೊದಲ ಬಾರಿಗೆ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳನ್ನು ಸಹ ಪ್ರಾದೇಶಿಕ ಅನುಭವಗಳು ಮತ್ತು ಸವಾಲುಗಳನ್ನು ಹಂಚಿಕೊಳ್ಳಲು ಆಹ್ವಾನಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಂತ್ರಿಕ ಅಧಿವೇಶನಗಳು ಮತ್ತು ತಜ್ಞರ ಪ್ರಸ್ತುತಿಗಳು ಹಾಗೂ ಮುಕ್ತ ಚರ್ಚೆಗಳು ನಡೆಯಿತು. ಪ್ರಮುಖ ಕೇಂದ್ರೀಕೃತ ವಿಷಯಗಳೆಂದರೆ ಹವಾಮಾನ ಪ್ರತಿರೋಧಕತೆ, ಮಣ್ಣಿನ ಆರೋಗ್ಯ, ಸಮತೋಲನ ಗೊಬ್ಬರ ಬಳಕೆ, ಉತ್ತಮ ಮಣ್ಣು ನಿರ್ವಹಣೆ ಮತ್ತು ಸಮತೋಲನ ಪೋಷಕಾಂಶಗಳ ಮೇಲೆ ಒತ್ತು, ಗುಣಮಟ್ಟದ ಬೀಜಗಳು, ಗೊಬ್ಬರಗಳು, ಕೀಟನಾಶಕಗಳು, ತೋಟಗಾರಿಕೆ ವೈವಿಧ್ಯೀಕರಣ, ಆದಾಯ ವೃದ್ಧಿ ಮತ್ತು ರಫ್ತು ಸಾಮರ್ಥ್ಯದ ತಂತ್ರಜ್ಞಾನಗಳು, ವಿಸ್ತರಣೆ ಸೇವೆಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ, ರೈತರಿಗೆ ನೂತನ ತಂತ್ರಜ್ಞಾನವನ್ನು ತಲುಪಿಸುವುದು, ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಏಕೀಕರಣ, ಯೋಜನೆಗಳ ಉತ್ತಮ ಸಮನ್ವಯ ಮತ್ತು ರಾಜ್ಯಗಳ ಅಧಿಕಾರಿಗಳ ಅನುಭವ ಹಂಚಿಕೆ, ಸ್ವಾಭಾವಿಕ ಕೃಷಿ, ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳು, ಬೇಳೆ ಮತ್ತು ಎಣ್ಣೆ ಬೀಜಗಳ ಮೇಲೆ ಒತ್ತು ನೀಡುವ ಬೆಳೆ ವೈವಿಧ್ಯೀಕರಣ, ಸ್ವಾವಲಂಬನೆ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆ ವಿಸ್ತರಣೆ, ಹಿಂಗಾರು ಬೆಳೆಗಳಿಗೆ ಗೊಬ್ಬರಗಳ ಲಭ್ಯತೆ, ಸಮಯೋಚಿತ ಪೂರೈಕೆ ಮತ್ತು ವಿತರಣೆ ವ್ಯವಸ್ಥೆಯ ಪರಿಶೀಲನೆ, ಸಮಗ್ರ ಕೃಷಿ ಪದ್ಧತಿಗಳು. ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳ ಯಶೋಗಾಥೆಗಳು ಮತ್ತು ಉತ್ತಮ ಪದ್ಧತಿಗಳನ್ನು ಕೂಡ ಹಂಚಿಕೊಳ್ಳಲಾಯಿತು. ಹವಾಮಾನ, ಗೊಬ್ಬರ ನಿರ್ವಹಣೆ, ಕೃಷಿ ಸಂಶೋಧನೆ ಮತ್ತು ತಾಂತ್ರಿಕತೆಯನ್ನು ಕುರಿತು ತಜ್ಞರು ಮಾಹಿತಿಯನ್ನು ನೀಡಿದರು. 2025-26 ಹಿಂಗಾರು ಬೆಳೆಗಳ ಸಮ್ಮೇಳನದ ಫಲಶ್ರುತಿ ಎಂದರೆ ರೈತರಿಗೆ ಉತ್ತಮ ತಾಂತ್ರಿಕತೆಗಳ ಮೇಲೆ ಬೆಳಕು ಚೆಲ್ಲುವುದು, ರೈತರ ಆದಾಯ ಹೆಚ್ಚಿಸುವಿಕೆ ಮತ್ತು ರಾಷ್ಟ್ರೀಯ ಆಹಾರ ಭದ್ರತೆಯನ್ನು ಬಲಪಡಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಯಿತು. ರೈತ ಬಾಂಧವರೇ, ಈಗ ಡಾ. ಎಂ. ಪ್ರಿಯಾ ಗಣಪತಿ ಅವರೊಂದಿಗಿನ ಸಂದರ್ಶನ ಮುಂದುವರಿಯಲಿದೆ. ಈಗ ತಾವು ಆಗ್ಲಿಂದ ಹೇಳ್ತಾ ಇದ್ದೀರಿ ಈ 40 ಹೆಕ್ಟೇರ್ ಅಥವಾ ಅದಕ್ಕಿಂತ ಹೆಚ್ಚಿನ ಏನು ವಿಸ್ತೀರ್ಣ ಹೊಂದಿರುವಂತಹ ಕೆರೆಗಳು ನಿಮ್ಮ ಇಲಾಖೆ ಅಧೀನದಲ್ಲಿ ಇದಾವೆ. ಹೌದು ಹೌದು ಅಲ್ವೇ? ಅದರದ್ದು ಫಿಶಿಂಗ್ ರೈಟ್ಸ್ ನಮಗೆ ಬರುತ್ತೆ, ವಿಲೇವಾರಿ ಸಂಬಂಧಿಸಿರುವ ಎಲ್ಲ. ಅದನ್ನ ತಗೋಬೇಕು ಅಂತಂದ್ರೆ ಅದಕ್ಕೇನಾದ್ರೂ ಪ್ರೊಸೀಜರ್ ಇರುತ್ತಾ? ಯಾವ ರೀತಿ ಅಲ್ಲಿ ಮೀನು ಸಾಕೋದಕ್ಕೆ ಅನುಮತಿಯನ್ನು ತಗೋಬೇಕು? ಈಗ ಸಾಮಾನ್ಯವಾಗಿ ನಮ್ಮ ಮೈಸೂರು ತಾಲೂಕು ತಗೊಂಡ್ರೆ ಸುಮಾರು 8 ಇಲಾಖೆ ಕೆರೆಗಳಿದಾವೆ. ಸೊ ನಮ್ಮ ವರುಣ ಕೆರೆ ಇರ್ಬೋದು, ಬೇರೆ ಬೇರೆ ಕೆರೆಗಳಿದಾವೆ. ಹೌದೌದು. ಸೊ ಅಲ್ಲಿ ಏನಂದ್ರೆ ಮೀನುಗಾರರ ಸಹಕಾರ ಸಂಘಗಳು ಅದನ್ನ ತಗೊಳ್ತಾ ಇದ್ದಾವೆ. ಮೀನುಗಾರರ ಸಹಕಾರ ಸಂಘಗಳಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ವಿ. ಅವ್ರಿಗೆ ಏನಂದ್ರೆ ಇರುತ್ತೆ, ಬೈಲಾ ಇರಬೇಕು, ಸರ್ಟನ್ ಬೈಲಾಸ್. ಅದೀಗ ಹೋಬಳಿ ಮಟ್ಟದಿರ್ಬೋದು, ಜಿಲ್ಲಾ ಮಟ್ಟದ್ದು, ಹಾಗೆ ಸಂಘಗಳು ಆ ವ್ಯಾಪ್ತಿ. ಈಗ ಒಂದು ವ್ಯಾಪ್ತಿ, ಈಗ ಹೋಬಳಿ ಮಟ್ಟದಲ್ಲಿ ಒಂದು ಸಂಘ ಇದೆ. ಆ ಪರ್ಟಿಕ್ಯುಲರ್ ಸಂಘಕ್ಕೆ ಇಂತಿಷ್ಟು ರೇಡಿಯಸ್ ಒಳಗಡೆ ಅವರಿದ್ದರೆ, ಅಲ್ಲಿ ಯಾವ್ದಾದ್ರು ಕೆರೆ ಇದ್ದರೆ ಅವ್ರಿಗೆ ಮೊದಲ ಆದ್ಯತೆ ಸಿಗುತ್ತೆ. ಯಾಕಂದರೆ ಸೊ ಅವ್ರೇನು ಮಾಡ್ತಾರೆ, ಬಂದು ಇಂಥ ಕೆರೆಗಳಿಗೆ ಅಪ್ಲೈ ಮಾಡ್ತಾರೆ. ಸೊ ಒಂದು ವ್ಯಾಪ್ತಿಯಲ್ಲಿ ಆಲ್ರೆಡಿ ಒಂದು ಸಂಘ ಇದೆ ಅಂದರೆ ಇನ್ನೊಂದು ಸಂಘ ಅಲ್ಲಿ ಮಾಡೋಕ್ಕೆ ಬರಲ್ಲ. ಯಾಕಂದರೆ NOC ತಗೋಬೇಕಾಗುತ್ತೆ. ಆಲ್ರೆಡಿ ಪ್ರಿವೆಲೆಂಟ್ ಸಂಘದಿಂದ NOC ತಗೋಬೇಕಾಗುತ್ತೆ. ಸೊ ಇವರು NOC ಕೊಡೋದಿಲ್ಲ, ಯಾಕಂದರೆ ಅವ್ರಿಗೆ ಬೇಕಾಗುತ್ತಲ್ಲ. ಸೊ ಅಲ್ಲಿ ಬೇಕಾಬಿಟ್ಟಿ ಸಂಘಗಳನ್ನೂ ಕೂಡ ನಾವು ಮಾಡೋಕ್ಕಾಗಲ್ಲ. ಸೊ ಸಂಘಗಳಿಗೆ ನಾವು ಕೆರೆಗಳನ್ನ ನೀಡ್ತೀವಿ. ಮತ್ತು ಪಂಚಾಯತಿ ಕೆರೆಗಳೇನಾದರೂ ಇದ್ರೆ ಅದನ್ನ ಪಂಚಾಯತಿ ಮೂಲಕನೇ ಅವರು ಹರಾಜು ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಇಲಾಖೆ ಪಾತ್ರ ಏನಿರ? ಇಲಾಖೆ ಅಂದರೆ ಅವ್ರು ಏನಾದರೂ ಟೆಕ್ನಿಕಲ್ ಇನ್ಫಾರ್ಮೇಷನ್ ಮಾಹಿತಿ ಬೇಕು ಅಂದರೆ ಅವ್ರದ್ದು ಸಭೆ, ಇದು ವಿಲೇವಾರಿ ಪ್ರಾಸೆಸ್ ನಡಿಬೇಕಾದ್ರೆ ಅವ್ರು ನಮ್ಮನ್ನು ಇನ್ಕ್ಲೂಡ್ ಮಾಡ್ತಾರೆ. ಅವ್ರಿಗೆ ಟೆಕ್ನಿಕಲ್ ಗೈಡೆನ್ಸ್ ಕೊಡ್ಬೋದು. ನಮ್ಮ ಮೀನುಗಾರಿಕಾ ಕಾರ್ಯನೀತಿ ಏನಿದೆ ಅದರಲ್ಲಿ ಯಾವ ರೀತಿ ಗ್ರಾಮ ಪಂಚಾಯತಿ ಕೆರೆಗಳು ಯಾವ ರೀತಿ ವಿಲೇವಾರಿ ಮಾಡಬೇಕಾಗುತ್ತೆ, ಪ್ರತಿ ಎಲ್ಲ ವಿಲೇವಾರಿ ಸಂಬಂಧಿತ ಇದು ಮಾಹಿತಿ ಇದರಲ್ಲಿ ಇರುತ್ತೆ. ಅಕಾರ್ಡಿಂಗ್ಲಿ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅವ್ರಿಗೆ ಈಗಾಗಲೇ ಎಲ್ಲ ಪಂಚಾಯತಿಯವರಿಗೆ ಮಾಹಿತಿ ಇದೆ. ಯಾಕಂದರೆ ಅವರು ನಮ್ಮ ಇಲಾಖೆಗೆ ಬಂದು ನಮ್ಮ ಹತ್ರ ಮಾಹಿತಿ ತಗೊಂಡು ಮಾಡ್ತಾ ಬಂದಿದ್ದಾರೆ. ಹರಾಜು ಅಂತ ಹೇಳ್ತಾ ಇದ್ರಿ,
ಟೆಂಡರ್ ಕಮ್ ಹರಾಜು. ಇದು ಟೆಂಡರ್ ಕಮ್ ಹರಾಜು ಬಂದು, ಈಗ ಫಾರ್ ಎಕ್ಸಾಂಪಲ್ ನಾವು ಜಲಾಶಯ ತಗೊಂಡ್ರೆ, KRS ಜಲಾಶಯ ವಿಷಯ ತಗೊಂಡಾಗ, KRS ಜಲಾಶಯ ಈಗ ಮೊದಲು ನಾವು ಸಂಘಗಳಿಗೆ ಇದು ಮಾಡಿದ್ವಿ, ಗುತ್ತಿಗೆ ನೀಡಿದ್ವಿ. ಇಡೀ ಜಲಾಶಯ ಒಂದು ಸಂಘಕ್ಕೆ ಗುತ್ತಿಗೆ ನೀಡಿದ್ವಿ. ಏನು ಮಾಡಿದ್ರು, ಪಕ್ಕದ ರೈತರು, ಮೀನುಗಾರರು ಏನು ಮಾಡಿದ್ರು, ಅವ್ರಿಗೆ ಕೊಟ್ಬಿಟ್ರೆ ಎಲ್ಲ ನಮಗೆ ಇಲ್ಲಿ ಫಿಶಿಂಗ್ ಮಾಡೋಕ್ಕೆ ಬಿಡಲ್ಲ, ಕಷ್ಟ ಆಗುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿಬಿಟ್ಟು ಈಗ ಇದನ್ನು ಲೈಸೆನ್ಸ್ ಕೊಡೋ ಅಂಥ ಒಂದು ಇದಕ್ಕೆ ತಂದ್ವಿ. ಈಗ ಫಾರ್ ಎಕ್ಸಾಂಪಲ್ KRS ಜಲಾಶಯದಲ್ಲಿ ಹಿಂದೆ ಒಂದು ಸಂಘಕ್ಕೆ ಗುತ್ತಿಗೆ ನೀಡಿದ್ವಿ ಹಿಂದೆ. ಅದಾದಮೇಲೆ ಏನಾಯಿತು, ಇವಾಗ ಇಟ್ಸ್ ಫ್ರೀ ಲೈಸೆನ್ಸ್ ಕೊಡೋವಂಥದ್ದು. ಈಗ ನಮ್ಮಲ್ಲಿ ಎಳೆಬಲೆ ಲೈಸೆನ್ಸ್ ಅಂತ ಕೊಡ್ತೀವಿ. ಎಳೆಬಲೆ ಲೈಸೆನ್ಸ್ ಅಂದರೆ ಅದರದ್ದು ಅವಧಿ ಯಾವಾಗಿಂದ ಪ್ರಾರಂಭವಾಗೋದು ಏಪ್ರಿಲ್ 1ರಿಂದ ಮೇ 15 ತನಕ. ಈ ಅವಧಿಗೆ ನಾವು ಲೈಸೆನ್ಸ್ ಕೊಡ್ತೀವಿ. 300 ಮೀಟ್ರ್ ಅಷ್ಟು ಉದ್ದದ ನೆಟ್ ಆಪರೇಟ್ ಮಾಡೋಕ್ಕೆ. ಅದು ಸೊ 1 ಮೀಟ್ರಿಗೆ 75 ರೂಪಾಯಿಗೆ 22,500 ಆಗುತ್ತೆ ಒಂದು 300 ಮೀಟ್ರ್ ಬಲೆಗೆ. ಇದನ್ನು ಒಂದು ಗುಂಪಿನ ಮೀನುಗಾರರು ಲೈಸೆನ್ಸ್ ತಗೊಂಡು ಅವರು ಈ 45 ದಿವಸ ಇದರಲ್ಲಿ ಅವಧಿನಲ್ಲಿ ಆಪರೇಟ್ ಮಾಡ್ಬೋದು. ಅದಾದ ನಂತರ ಅವರು ಆಪರೇಟ್ ಮಾಡೋ ಹಾಗಿಲ್ಲ, ಸೀಸ್ ಮಾಡ್ತೀವಿ ಬಲೆಗಳನ್ನ ಹೋಗಿ. ಸೊ ಈ ರೀತಿ ಗುತ್ತಿಗೆ ನೀಡುವಂಥ ಒಂದು ಇದು. ಮತ್ತು ಕೆಲವು ನಿಗದಿತ ಕೆರೆಗಳನ್ನು ಟೆಂಡರ್ ಕಮ್ ಹರಾಜ್ ಮೂಲಕನೂ ಇದು ಮಾಡ್ತೀವಿ. ಪಬ್ಲಿಕ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಗೊತ್ತಿದೆಲ್ಲ ನಿಮಗೆ ಯಾವ ರೀತಿ ಇದಾಗುತ್ತೆ ಅಂತ. ಅದ್ರ ಪ್ರಕಾರ ಹರಾಜು ಮಾಡಿ ಹೈಯೆಸ್ಟ್ ಬಿಡರ್ಗೆ ಇದನ್ನ ಕೊಡ್ತೀವಿ, ಕೆರೆಗಳನ್ನ ಕೊಡ್ತೀವಿ. ಸ್ವಾಭಾವಿಕವಾದ ಜಲಸಂಪನ್ಮೂಲಗಳ ಅಭಿವೃದ್ಧಿನೂ ಕೂಡ ಆದಂತಾಗುತ್ತಲ್ವಾ ಮೀನು ಸಾಕಾಣಿಕೆ ಮಾಡೋದ್ರಿಂದ? ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿ ಮಾಡ್ಕೋತಾರೆ, ಅದರಲ್ಲಿ ಮೀನು ಸಾಕ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಪಂಚಾಯತ್ಗೂ ಕೂಡ ಇದರಿಂದ ಆದಾಯ ಬರುತ್ತೆ. ಯಾವ ರೀತಿ ಆದಾಯ ಅಂದರೆ ಹರಾಜು ಮಾಡ್ತಾರಲ್ಲ, ಈ ಹರಾಜು ಮಾಡಿದಾಗ ಈ ಕೆಲವೊಂದು ಜಲಸಂಪನ್ಮೂಲಗಳು ಸೀಸ್ನಲ್ ಇರ್ಬೋದು, ಪೆರಿನಿಯಲ್ ಅಂತ ಇರುತ್ತೆ. ಈಗ ಪೆರಿನಿಯಲ್ ವರ್ಷ ಪೂರ್ತಿ ನೀರು ತುಂಬಿರುವಂಥ ಬಹಳಷ್ಟು ಉತ್ತಮವಾದ ಕೆರೆಗಳು ಇದ್ದಾವೆ ಗ್ರಾಮ ಪಂಚಾಯತಿಗಳಲ್ಲಿ. ಅದನ್ನ ಹರಾಜು ಮಾಡಿದಾಗ ಒಳ್ಳೆ ರೇಟಿಗೆ ಹೋಗುತ್ತೆ, ಅದರಿಂದ ಆದಾಯ ಬರುತ್ತೆ. ಇನ್ಕಮ್ ಜನರೇಷನ್ ಫಾರ್ ಗ್ರಾಮ ಪಂಚಾಯತ್ಸ್. ಸೊ ಇವ್ರಿಗೂ ಕೂಡ, ಕೃಷಿಕರು ಕೂಡ ಅಲ್ಲಿ ಒಳ್ಳೆ ಮೀನು ಬಿತ್ತನೆ ಮಾಡಿ ಅವ್ರಿಗೂ ಕೂಡ ಲಾಭದಾಯಕವಾದಂಥ ಒಂದು ಇದೆ. ತಾವು ಹೇಳಿದ್ರಿ ಕೆರೆ ಅಂಚಿನಲ್ಲೇ ಈಗ ಕೊಳ ನಿರ್ಮಾಣ ಮಾಡಿ ಕೆರೆಗೆ ಬೇಕಾದ ಮೀನು ಮರಿನೂ ಅಲ್ಲೇ ಪಾಲನೆ ಮಾಡಿ ನಂತರ ಅಲ್ಲೇ ಕೆರೆಗೂ ಬಿಟ್ಕೋಬಹುದು, ಅದಕ್ಕೂ ಕೂಡ ಯೋಜನೆ ಇದೆ ಅಂತ ಹೇಳಿ. ಮತ್ತೆ ತುಂಬ ಇತ್ತೀಚಿನ ಆಧುನಿಕ ಪದ್ಧತಿಗಳೇನೇನಿದ್ದಾವೆ ಮೀನು ಸಾಕಾಣಿಕೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಇವತ್ತು ಸಾಕಷ್ಟು ಸಿಗ್ತಾ ಇದೆ. ಅಂದರೆ ಜನ ಮುಂದೆ ಬರಬೇಕು, ಮೀನು ಸಾಕಬೇಕು ಅಲ್ವಾ? ಅಂತಿಮವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ ವೈಜ್ಞಾನಿಕವಾದ ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ? ಉತ್ತಮ ತಳಿಯ ಮೀನು ಮರಿಗಳನ್ನ ಬಿತ್ತನೆ ಮಾಡೋದ್ರಿಂದ ಪ್ರೊಡಕ್ಷನ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ ಸಿಸ್ಟಮ್ ಏನು ಅಂದರೆ ಈ ಯೋಜನೆ ಏನು ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ, ಅದು ಒಂದು ಉತ್ತಮವಾದಂಥ ಯೋಜನೆ. ಎಸ್ಪೆಷಲಿ ಈಗ ಆಂಧ್ರ ಪ್ರದೇಶಲ್ಲೂ ಕೂಡ ಮೀನು ಮರಿಗಳು ಯಥೇಚ್ಛವಾಗಿ ಸಿಗ್ತಾ ಇದೆ, ಮೀನು ಒಳ್ಳೆ ಸೈಜ್ ಇದೆ. ಸೊ ಜನರು ಅದಕ್ಕೆ ಮೊರೆ ಹೋಗ್ತಾ ಇದ್ದಾರೆ, ಅಲ್ಲಿಂದ ತರ್ತಾರೆ, ಡೈರೆಕ್ಟಾಗಿ ಅಲ್ಲಿಂದ ತಂದುಬಿಟ್ಬಿಡ್ತಾರೆ. ಬಟ್ ಏನಂದರೆ ಅಲ್ಲಿ ಇದು ಎನ್ವೈರ್ನ್ಮೆಂಟು ನಮ್ಮ ಇಲ್ಲಿದು ಇದಕ್ಕೂ ಡಿಫ್ರೆನ್ಸಸ್ ಇದೆ. ಸೊ ಅಲ್ಲಿ ಅದು ಚೆನ್ನಾಗಿ ಬೆಳೀತದೆ ನೋಡೋಕ್ಕೆ. ನಾವು ತರುವಾಗ ಬಹಳ ಫೈನ್ ಸೂಪರಾಗಿದೆ, ನಮ್ಮ ಇಲಾಖೆಯಲ್ಲಿ ಕೊಡೋವಂಥದ್ದು ಬಹಳ ಸಣ್ಣದು ಅಂತಾರೆ. ಬಟ್ ಫ್ಯಾಕ್ಟ್ ಏನು ಅಂದರೆ ಸೈಜಿಗೆ ನಾವು ಇದು ಮಾರೋಗಬಾರ್ದು, ಯಾಕಂದರೆ ಅಲ್ಲಿದು ವಾತಾವರಣಕ್ಕೆ ಅನುಗುಣವಾಗಿ ಅದು ಬೆಳೀತದೆ. ಇಲ್ಲಿಗೆ ತಂದು ಹಾಕಿದಾಗ ಏನಾಗುತ್ತೆ, ದೊಡ್ಡದಿರುತ್ತೆ, ಬಟ್ ಬೆಳವಣಿಗೆ ಪ್ರೊಡಕ್ಷನ್ ವಿಚಾರಕ್ಕೆ ಬಂದಾಗ ಎಟ್ ದ ಎಂಡ್ ಆಫ್ ದ ಡೇ, ಈಗ ನೀವು ಯಾವಾಗ ಬೈ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ರಿಯಲೈಸ್ ದಟ್ ಅದು ಬೇರೆ ಕಡೆಯಿಂದ ಬಂದಿರೋವಂಥದ್ದು, ಇಲ್ಲಿ ಯಾವ ಮಟ್ಟಕ್ಕೆ ಅದು ಬೆಳಿಬೋದು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಸೊ ಹಾರ್ವೆಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಇಲಾಖೆಯ ಮೀನುಮರಿ ಪಾಲನಾ ಕೇಂದ್ರಗಳಿಂದ ಆಗಿರ್ಬೋದು, ಅಲ್ಲಿಂದ ತಂದು ನಾವು ಬಿತ್ತನೆ ಮಾಡಿದಾಗ ಅದರ ಪ್ರೊಡಕ್ಷನ್ ರೇಟ್ ತುಂಬ ಚೆನ್ನಾಗಿರುತ್ತೆ, ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಈ ನಮ್ಮ ಆಂಧ್ರ ಮರಿಗಳು ಅಷ್ಟು ಗ್ರೋತ್ ಬರಲ್ಲ, ಅದೆಲ್ಲ ಜನರಿಗೆ ಗೊತ್ತಿದೆ. ಆದರೂ ಸೈಜ್ ನೋಡಿದಾಗ ಅವ್ರಿಗೊಂದು ಉತ್ತಮವಾದಂತಹ ಇದಿದೆ ಅಂತ ಅವರು ಗಾತ್ರ ನೋಡಬೇಡಿ ಗುಣ ನೋಡಿ ಅಂತ ಹೇಳ್ತಾರೆ. ಹೌದು ಸರ್, ಹೌದು, ನಿಜ. ಹೆಚ್ಚಿನ ಮಾಹಿತಿಗೆ ಪ್ರಿಯಾ ಗಣಪತಿ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? 9448500695. ಇನ್ನೊಮ್ಮೆ ಹೇಳ್ತೀರಾ? 9448500695.
ಇನ್ನೂ ಒಂದ್ಸರಿ ಹೇಳ್ಬಿಡಿ ಮೇಡಮ್. 9445005695. ಒಳ್ಳೆಯದು ಪ್ರಿಯಾ ಗಣಪತಿ ಅವರ, ಇದುವರೆಗೂ ಕೆರೆ ಮತ್ತು ಜಲಾಶಯಗಳಲ್ಲಿ ವೈಜ್ಞಾನಿಕ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಕೆರೆ ಮತ್ತು ಜಲಾಶಯಗಳಲ್ಲಿ ವೈಜ್ಞಾನಿಕ ಮೀನುಗಾರಿಕೆಯನ್ನು ಕುರಿತು ಮಂಡ್ಯ ಜಿಲ್ಲೆ ಕೃಷ್ಣರಾಜ ಸಾಗರದ ಮೀನುಗಾರಿಕಾ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಡಾ ಎಂ ಪ್ರಿಯಾ ಗಣಪತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಜಲವಿನ್ಯಾಸಗಳಲ್ಲಿ ಮೀನು ಕೃಷಿಯನ್ನು ಕುರಿತು ಟಿ ನರಸೀಪುರ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಬಿ ಶ್ವೇತಾ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ